ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಜೆಸಿಲ್ ಡಿಸೋಜ. ನೀವು ಇಲ್ಲಿ ತನಕ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ. ಭಾರತದಲ್ಲಿ ಒಬ್ರು ಆಕ್ಸಿಡೆಂಟಲ್ ಪ್ರೈಮ್ ಮಿನಿಸ್ಟರ್ ಇದ್ರು. ಸಿನಿಮಾ ಬಂದಿತ್ತು, ಕೇಳಿರ್ತೀರಾ ಅನ್ಕೊಳ್ತೀನಿ. ಹೆಸರಿಗೆ ಮಾತ್ರ ಅವರು ದೇಶದ ಪ್ರಧಾನಿ, ಆದ್ರೆ ಬೇರೆ ದೇಶದ ಅಧ್ಯಕ್ಷರ ಜೊತೆ ಮಾತುಕತೆ ಮಾಡೋದು, ಡೀಲ್ ಮಾಡೋದು ಎಲ್ಲ ಇಟಲಿ ಮಾತೇನೆ. ಹೆಂಗಿತ್ತು ಆ ಆಕ್ಸಿಡೆಂಟಲ್ ಪ್ರೈಮ್ ಮಿನಿಸ್ಟರ್ ಕತೆ ಅಂದ್ರೆ, ಏನಾದ್ರೂ ಮೇಡಮ್ ಇದ್ರು ಅಂದ್ರೆ ಅವರು ಕೂತಿರುವ ಚೇರ್ ಅನ್ನ ಕೂಡ ಬಿಟ್ಕೊಡ್ಬೇಕಿತ್ತು. ಅಂದ್ರೆ ಇಡೀ ಸರ್ಕಾರವನ್ನ ಕಂಟ್ರೋಲ್ ಮಾಡ್ತಾ ಇದ್ದಿದ್ದು ಒಂದು ಫ್ಯಾಮಿಲಿ, ಹೆಸರಿಗಷ್ಟೇ ಅವರು ಪ್ರಧಾನಿ. ಹಂಗೆ ಈಗ್ಲೂ ಕೂಡ ಅದೇ ತರ ನಾಮಕ ವಾಸ್ತೆಗೆ ಅಂತ ಕಾಂಗ್ರೆಸ್ ಒಬ್ಬರನ್ನ ಕೂರಿಸಿಕೊಂಡಿದ್ದಾರೆ. ಅವರೇ ಶ್ರೀಮಾನ್ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರು. ಗಾಂಧಿ ಕುಟುಂಬಕ್ಕೆ ಏನ್ ಬೇಕಾದ್ರೂ ತ್ಯಾಗ ಮಾಡುವ ಮನುಷ್ಯ. ಸೋನಿಯಾ ಗಾಂಧಿ ಹಾಗೂ ಪುತ್ರ ರಾಹುಲ್ ಗಾಂಧಿ ಮಾತನ್ನ ಚಾಚು ತಪ್ಪದೆ ಮಾಡ್ತಾರೆ. ಕೂತಲ್ಲಿ ಎಬ್ಬಿಸಿ ಚೇರ್ ಕಿತ್ಕೊಂಡ್ರು ಮಾತಾಡೋದಿಲ್ಲ. ಇಂಥವ್ರನ್ನ ಬಿಟ್ಟು ಯಾರಂತಾನೆ ಕಾಂಗ್ರೆಸ್ ಪಕ್ಷದ ರಾಷ್ಟ್ರಾಧ್ಯಕ್ಷ ಮಾಡೋಕೆ ಆಗುತ್ತೆ ಹೇಳಿ? ಅವತ್ತು ಹೇಗೆ ನಮ್ಮ ದೇಶಕ್ಕೆ ಆಕ್ಸಿಡೆಂಟಲ್ ಪ್ರೈಮ್ ಮಿನಿಸ್ಟರ್ ಸಿಕ್ಕಿದ್ರು, ಅದೇ ತರ ಕಾಂಗ್ರೆಸ್ಗೆ ಈಗ ಆಕ್ಸಿಡೆಂಟಲ್ ರಾಷ್ಟ್ರೀಯ ಅಧ್ಯಕ್ಷರು ಸಿಕ್ಕಿದ್ದಾರೆ. ನಾನು ಸುಳ್ಳು ಹೇಳ್ತೀನಿ ಅಂತ ಅನ್ಸಿದ್ರೆ ಈ ಮಾತನ್ನ ಕೇಳಿಸ್ಕೊಳ್ಳಿ. That is in the hands of High Command. That is in the hands of High Command. ಇವರು INC ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು. ಯಾವ ಅಧ್ಯಕ್ಷರು ದೇವ್ರೇ ಬಲ. ಕರ್ನಾಟಕದಲ್ಲಿ CM ಬದಲಾವಣೆ ಆಗುತ್ತಾ ಅಂತ ಕೇಳಿದಾಗ ಆಗುತ್ತಾ ಅಥವಾ ಆಗಲ್ವಾ, ಇಲ್ಲ ನಿರ್ಧಾರ ಮಾಡ್ತೀವಿ ಅಂತ ಹೇಳೋದನ್ನ ಬಿಟ್ಟು ಅವರು ಹೇಳ್ತಾರೆ ಹೈಕಮಾಂಡ್ ಅದನ್ನ ತೀರ್ಮಾನ ಮಾಡ್ತಾರೆ ಅಂತ. ಖರ್ಗೆ ಸಾಹೇಬ್ರೆ, CM ನಿರ್ಧಾರವನ್ನ ಹೈಕಮಾಂಡ್ ಅವರೇ ತಗೊಳ್ಳೋದು ನಿಜ, ತೆಗೆದುಕೊಳ್ಬೇಕಾಗಿದ್ದು ಕೂಡ ಅವರೇ. ಹಾಗಾದ್ರೆ ಕಾಂಗ್ರೆಸ್ನಲ್ಲಿ ನೀವೇನು? ನಿಮ್ಮ ಸ್ಥಾನಮಾನ ಏನು? ನಿಮ್ಮನ್ನ ಯಾಕೆ ಕಾಂಗ್ರೆಸ್ ರಾಷ್ಟ್ರಾಧ್ಯಕ್ಷರಾಗಿ ಮಾಡಿದ್ದಾರೆ? ಹೀಗೆ ಮಾಧ್ಯಮದ ಮುಂದೆ ಬಂದು ನನ್ಗೆ ಗೊತ್ತಿಲ್ಲ, ಹೈಕಮಾಂಡ್ ಇದನ್ನ ನಿರ್ಧಾರ ಮಾಡ್ತಾರೆ ಅಂತ ಹೇಳೋದ್ಯಾಕೆ? ಸದ್ಯಕ್ಕೆ ಕರ್ನಾಟಕದ ಕಾಂಗ್ರೆಸ್ನ ಪರಿಸ್ಥಿತಿ ನೋಡಿದ್ರೆ ಬಿರುಗಾಳಿ ಆಲ್ರೆಡಿ ಏಳೋಕೆ ಶುರು ಆಗಿದೆ. ಎತ್ತು ಏರಿಗೆ ಹೋಯ್ತು, ಕೋಣ ನೀರಿಗೆ ಹೋಯ್ತು ಅಂದಂಗೆ ಒಬ್ಬೊಬ್ಬ ಶಾಸಕ ಒಂದೊಂದು ಕಡೆ ಹೋಗ್ತಾ ಇದ್ದಾರೆ. ಒಂದು ಕಡೆ DK ಶಿವಣ್ಣ, ಇನ್ನೊಂದು ಕಡೆ ಸಿದ್ದರಾಮಯ್ಯ ಅವರ ಬಣ, ಮತ್ತೊಂದು ಕಡೆ ಡಾಕ್ಟರ್ G ಪರಮೇಶ್ವರ್ ಅವರ ಬಣ. ಇದೇ ಮೂರು ಬಣ ಅಂತ ಇಷ್ಟು ದಿನ ಅನ್ಕೊಂಡಿದ್ದೆ. ಆದ್ರೆ ಈಗ ನೋಡಿದ್ರೆ ಸಿದ್ದರಾಮಯ್ಯ ಅವರ ಆಪ್ತ ಶಾಸಕರಲ್ಲೇ ಮತ್ತೊಂದಷ್ಟು ಬಣಗಳು ಹುಟ್ಟಿಕೊಂಡಿವೆ. ಜಮೀರ್ ಅಹಮದ್ ಖಾನ್ ಎದೆ ಭಾಗ ಆದ್ರೂ ಸಿದ್ದರಾಮಯ್ಯ ಅವರೇ ಇದ್ದಾರೆ ಅಂತಿದ್ದವರು, ಅವರಿಗೆ ನೋಡಿದ್ರೆ ಈಗ ಸಿದ್ದರಾಮಯ್ಯ ಸಾಹೇಬ್ರ ಮತ್ತೊಬ್ಬ ಪರಮ ಆಪ್ತ BR ಪಾಟೀಲ್ರೇ ತಿರುಗಿ ಬಿದ್ದಿದ್ದಾರೆ. ಇದೆಲ್ಲದರ ನಡುವೆ ಸುರ್ಜಿವಾಲಾ ಅವರು ಕೂಡ ಈಗ ಕರ್ನಾಟಕಕ್ಕೆ ಬೇರೆ ಬಂದಿದ್ದಾರೆ. ಬಂದವರೇ ಮೊದಲು BR ಪಾಟೀಲರ ಜೊತೆ ಚರ್ಚೆ ಕೂಡ ಮಾಡ್ತಾರೆ. BR ಪಾಟೀಲ್ರು ದಾಖಲೆ ಸಮೇತ ಬಂದಿದ್ರಂತೆ. ವಸತಿ ಇಲಾಖೆಯಲ್ಲಿ ಜಮೀರ್ ಖಾನ್ ಏನೇನು ದಬಾಕಿದ್ರು ಅನ್ನೋದನ್ನ ತೋರಿಸಿದ್ರಂತೆ. ಇತ್ತ ಸಾಗರದ ಶಾಸಕ ಬೋಳೂರು ಗೋಪಾಲ್ ಕೃಷ್ಣ ಅವರು ಕೂಡ ಜಮೀರ್ ರಾಜೀನಾಮೆ ಕೊಡ್ಲಿ ಅಂತಿದ್ದಾರೆ. ಟೋಟಲಿ ಸುರ್ಜಿವಾಲಾ ಅವರಿಗೆ ತಲೆ ಕೆಟ್ಟು ಹೋಗಿದೆ. ಎಲ್ಲರ ಜೊತೆ 1 to 1 ಚರ್ಚೆ ಮಾಡಿ ನಿರ್ಧಾರವನ್ನ ಮಾಡ್ತಾರಂತೆ. ಅದೇನ್ ನಿರ್ಧಾರ ಮಾಡ್ತಾರೆ ಅನ್ನೋದು ನೋಡ್ಬೇಕು. ರಾಜ್ಯವನ್ನಂತೂ ಮಾರದೇ ಇದ್ರೆ ಸಾಕಪ್ಪ. ಇಲ್ಲಿ ಮಜಾ ನೋಡಿ, ಖರ್ಗೆ ಸಾಹೇಬ್ರು ಹೇಳ್ತಾರೆ ಇದನ್ನ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅಂತ. ಅಂದ್ರೆ ಇಲ್ಲಿ CM ಬದಲಾವಣೆ ಆಗೋದೇ ಇಲ್ಲ ಅಂತ ಏನಿಲ್ಲ, ಇನ್ನು ನಿರ್ಧಾರ ಆಗ್ಬೇಕಂತೆ. ಆದ್ರೆ ಸಿದ್ದರಾಮಯ್ಯ ಅವರು ಮಾತ್ರ DK ಅವರನ್ನ ಪಕ್ಕದಲ್ಲೇ ನಿಲ್ಸ್ಕೊಂಡು DK ಅವರ ಕೈಯನ್ನ ಮೇಲಕ್ಕೆತ್ತಿ ನಾನೇ 5 ವರ್ಷ CM, ಬಂಡೆ ತರಹ ಗಟ್ಟಿಯಾಗಿರುತ್ತೆ ಸರ್ಕಾರ ಅಂತ ಹೇಳ್ತಾ ಇದ್ದಾರೆ. ಬಂಡೆ ತರ ಸರ್ಕಾರ ಗಟ್ಟಿಯಾಗಿ ಏನೋ ಇರಬಹುದು ಸಿದ್ದರಾಮಯ್ಯ ಸಾಹೇಬ್ರೆ, ಆದ್ರೆ ಆ ಬಂಡೆ ಜಾರಿ ಬಿದ್ರೆ ವಾಟ್ ನೆಕ್ಸ್ಟ್? ಏನ್ ಮಾಡ್ತೀರಾ? ಸಮಸ್ಯೆ ಇರೋದು ಆ ಬಂಡೆಯಲ್ಲೇ. ಸಿದ್ದರಾಮಯ್ಯ ಅವರು ಅಷ್ಟೆಲ್ಲ ಹೇಳಿದ್ರಲ್ಲ, ಆದ್ರೆ DK ಶಿವಕುಮಾರ್ ಮಾತ್ರ ಒಂದೇ ಒಂದು ಮಾತು ಆಡಿಲ್ಲ. ಕೇವಲ ಅವರ ಮುಖದಲ್ಲಿ ಒಂದು ನಗು ಇತ್ತು. ಆಪ್ತ ಮಿತ್ರ ಸಿನಿಮಾದಲ್ಲಿ ವಿಷ್ಣುವರ್ಧನ್ ಅವರ ಮುಖದಲ್ಲಿತ್ತಲ್ಲ, ಅದೇ ತರದ ನಗು DK ಶಿವಕುಮಾರ್ ಮುಖದಲ್ಲಿ ಕೂಡ ಇತ್ತು. ನಾನು ಇವನು ಚೆನ್ನಾಗೇ ಇದ್ದೀವಿ ನೋಡಪ್ಪ,
ಈ ಸರ್ಕಾರ 5 ವರ್ಷ ಬಂಡೆ ತರ ಭದ್ರವಾಗಿರುತ್ತದೆ. ನಾವಿಬ್ರು ಚೆನ್ನಾಗಿದ್ದೀವಲ್ವಾ? ನೋಡಪ್ಪ, ಯಾರು ಹೇಳಿದ್ರು ನಾವು ಕೇಳಲ್ಲ. ಸೊ ಸಿದ್ದರಾಮಯ್ಯ ಅವರು ಹೇಳಿದ ಮಾತ್ರಕ್ಕೆ ಸರ್ಕಾರ ಉಳಿದೇ ಉಳಿಯುತ್ತೆ ಅನ್ನೋದು ಭ್ರಮೆನೆ. ನೋಡೋಣ ಸುರ್ಜಿವಾಲಾ ಅವರ 1-to-1 ಮೀಟಿಂಗ್ ನಲ್ಲಿ ಶಾಸಕರ ಅಭಿಪ್ರಾಯ ಏನಾಗಿರುತ್ತೆ, ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೈಕಮಾಂಡ್ ಏನ್ ನಿರ್ಧಾರ ಮಾಡುತ್ತೆ ಅನ್ನೋದು ಎಲ್ಲವನ್ನ ನೋಡೋಣ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.